ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಲ್ಲಿ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಲೈಫ್ ಸ್ಟೈಲ್ನ ನಾನು ಇಲ್ಲಿ ಶೇರ್ ಮಾಡ್ಕೋಬೇಕು ಅನಿಸಿತ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಯಾರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡ್ಬೋದು. ಸೊ ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ಫ್ರೈಡೇ ವ್ಲಾಗ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಹಲ್ಸೂರಲ್ಲಿರೋ ಕಾಳಿಯಮ್ಮ ದೇವಸ್ಥಾನ. ಯಾಕೋ ಮನ್ಸಿಗೆ ತುಂಬ ನೆಮ್ಮದಿ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಟ್ಲೀಸ್ಟ್ ಅಲ್ಲಿ ಹೋದರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ. ಸೊ ಈ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಇದು ಇವಾಗ ಕಟ್ಟಿರೋದು, ಈ ಮುನೀಶ್ವರದೇನಿದೆ ಇದಕ್ಕೆ ಇವಾಗ ಕಟ್ಟಿರೋದು. ಸೊ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡ್ವಿ. ಸೊ ದೇವಸ್ಥಾನ ಒಳಗಡೆ ಇರೋದು ಬಂದು ಫುಲ್ಲು ರೆಡಿ ಮಾಡ್ತಿದ್ದಾರೆ, ಕ್ಲೀನಾಗಿ ಕಟ್ತಾ ಇದ್ದಾರೆ ಅವರು. ಸೊ ನಾವು ಪೂಜೆ ಮುಗಿಸ್ಕೊಂಡು ಸ್ಟ್ರೈಟಾಗಿ ಹಾಗೆ ಬರ್ತಾ ಕಲ್ಲಂಗರಿಯನ್ನು ತೊಗೊಂಡ್ವಿ. ಸೊ ಮಮ್ಮಿಗೆ ಕೂಡ ಹಾರ ಕೂಡ ತೊಗೊಂಡೆ. ಆ್ಯಂಡ್ ಮನೆಗೆ ರೀಚ್ ಆದಮೇಲೆ ಸೊ ಕಲ್ಲಂಗರಿಯನ್ನು ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಬ್ರೇಕ್ಫಾಸ್ಟ್ ಅಟ್ಲೀಸ್ಟ್ ಅದಾಗುತ್ತೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕ್ಕೊಂಡು. ಸೊ ಇದೆಲ್ಲ ಆದಮೇಲೆ ಒಂದೇ ಸತಿ ಮಧ್ಯಾಹ್ನ ಕೂಡ ಅಡುಗೆ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ನಾನು ಡ್ಯೂಟಿ ಕೂತ್ಕೊಳ್ಬೇಕಾಗತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಒಂದೇ ಸತಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಲಾವ್ ಮಸಾಲೆ ಹೀಗಿರುತ್ತೆ, ವೆಜಿಟೇಬಲ್ ಪಲಾವ್ ಮಾಡ್ತಾ ಇರೋದು. ಸೊ ಕುಕ್ಕರ್ಗೆ ನಾನು ಇದು ಬಂದ್ಬಿಟ್ಟು ಮಮ್ಮಿ ಹೇಳ್ಕೊಟ್ಟಿರೋ ಸ್ಟೈಲಲ್ಲೇ ನಾನು ಇವತ್ತು ಮಾಡೋದು. ಯಾಕಂದರೆ ನನಗೆ ಈ ಪಲಾವ್ ತುಂಬ ಇಷ್ಟ, ಮಮ್ಮಿ ಹೀಗೆ ಮಾಡ್ತಾಯಿದ್ರು. ಸೊ ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಎಕ್ಸ್ಟ್ರಾ ಮಸಾಲೆಗಳೇನೂ ಇರೋದಿಲ್ಲ. ಸೊ ಒಂದು ಜಾರಿಗೆ ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಕುಕ್ಕರ್ಗೆ ಎಣ್ಣೆ, ಚಕ್ಕೆ, ಲವಂಗ, ಸೊ ಪಲಾವ್ ಮಿಕ್ಸ್ ಏನೇನಿದೆಯೋ ಆ ಸ್ಪೈಸೀಸ್ ಹಾಕ್ಬಿಟ್ಟು ತರಕಾರಿಗಳು, ಸೊ ಇದಕ್ಕೆ ನಾನು ಕ್ಯಾರೆಟು, ಬೀನ್ಸು, ಬಟಾಣಿ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾವೇನು ರುಬ್ಕೊಂಡಿದ್ದೀವಿ ಅಲ್ಲ, ಸೊ ಆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಸೊ ಇದರಲ್ಲಿ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ 2 ಗ್ಲಾಸು. ಒಂದೇ ಸತಿ ಮಧ್ಯಾಹ್ನಕ್ಕೂ ರಾತ್ರಿಗೂ 2 ಟೈಮ್ಗೂ ಆಗಲಿ ಅಂತ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಎಷ್ಟು ಅಕ್ಕಿ ಅಳತೆ ತೊಗೊಂಡಿದ್ದೀವಿ ಅದು ತಕ್ಕನಾಗಿ ನೀರು ಕೂಡ ಹಾಕ್ಕೊಳ್ಬೇಕು. ಆ್ಯಂಡ್ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಲಾಸ್ಟಲ್ಲೂ ಹಾಕೋತಾರೆ, ಬಟ್ ನಾನು ಒಂದೇ ಸತಿ ಹಾಕ್ಬಿಟ್ಟು ವಿಸಿಲ್ ಕೊಡೋಣ ಅಂತ ಹೇಳ್ಬಿಟ್ಟು 2 ವಿಸಿಲ್ ಕೊಟ್ಕೊಳ್ತೀನಿ ಇದಕ್ಕೆ. ಸೊ 1 ವಿಸಿಲ್ ಸಾಕು, ಯಾಕಂದರೆ ಬಾಸ್ಮತಿ ರೈಸ್ ಕೊಡ್ತೀವಲ್ಲ, 1 ವಿಸಿಲು ಸಾಕು. ಆ್ಯಂಡ್ ರೆಡಿ ಆಗಿದೆ ಕೂಡ. ಸೊ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೂ ಕೂಡ ಬೇಗನೆ ಮಾಡ್ಬೋದು. ಸೊ ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.